ನನ್ನ ಗಂಡನಿಗೆ ನನಗೆ ಸಡನ್ನಾಗಿ ಯಾವಾಗ ಎಲ್ಲಿಗೆ ಹೋಗ್ಬೇಕು ಅನಿಸುತ್ತೆ ಅಂತಲೇ ಗೊತ್ತಾಗಲ್ಲ. ಮನೆಯಲ್ಲೇ ಇರ್ತೀವಿ, ಆಗಲೇ ಎಲ್ಲಿಗಾದರೂ ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಯಾರಾದರೂ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂತ ಅಂದರೆ 1 ತಿಂಗಳು ಮುಂಚೆ, ಇಲ್ಲ 15 ದಿನ ಮುಂಚೆ, ಇಲ್ಲ ವಾರಕ್ಕೆ ಮುಂಚೆನಾದರೂ ಅಂದ್ಕೊಂಡಿರ್ತಾರೆ ಇಂಥ ಕಡೆ ಹೋಗ್ಬೇಕಂತ. ಬಟ್ ನಮ್ದು ಹಂಗಿಲ್ಲ. ಇವತ್ತು ಹೋಗ್ಬೇಕಾ, ಇವತ್ತಷ್ಟೇ. ಈಗ ಹೋಗ್ಬೇಕಾ, ಈಗಷ್ಟೇ. ಹಾಗೆ ಪ್ಲ್ಯಾನ್ ಮಾಡು, ಹಾಗೆ ಹೋಗ್ಬಿಡು. ದೂರನಾದರೂ ಆಗಲಿ, ಹತ್ರನಾದರೂ ಆಗಲಿ, ಈ ಥರ ನಮ್ಮದು ಪ್ಲ್ಯಾನು. ನೀವು ಯಾರಾದರೂ ನಮ್ಮ ಥರ ಇದ್ದೀರಾ ಅಂತ ಹೇಳಿ. ಸೊ ಸ್ವಲ್ಪ ನನಗೇನೋ ಬಟ್ಟೆ ಬೇಕಿತ್ತು, ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಡಿಮಾರ್ಟ್ಗೆ ಹೋಗೋಣ, ಹಾಗೆ ಅಲ್ಲೊಂದು ಸ್ವಲ್ಪ ಐಟಮ್ ತೊಗೋಬೇಕು ಅಂತ ಅಂದರೆ ನನ್ನ ಗಂಡ ಇಲ್ಲಿ ಅವರೆಕಾಳು ಮೇಳ ನಡೀತಾಯಿತ್ತು ಬಗಲ್ಗುಂಟೆ ಹತ್ರ, ಅಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಅಲ್ಲಿ ಬಟ್ಟೆ ತೊಗೊಳಕ್ಕಲ್ಲ, ನೋಡೋಣ ಅಂದ್ಕೊಂಡು ಕರ್ಕೊಂಬಂದರು. ನನಗೆ ಇಯರಿಂಗ್ಸ್ ಇಷ್ಟ ಆಯಿತು, ನನ್ನ ಗಂಡನಿಗೆ ಉಪ್ಪಿನಕಾಯಿ ಇಷ್ಟ ಆಯಿತು. ಸೊ ಅವ್ರು ಉಪ್ಪಿನಕಾಯಿ ತೊಗೊಂಡ್ರು, ನಾನು ಇಯರಿಂಗ್ಸ್ ತೊಗೊಂಡೆ. ಮತ್ತು ಇದೊಂದು ಚೈನ್ ಚೆನ್ನಾಗಿತ್ತು ಕತ್ತಿಗೆ ಹಾಕ್ಕೊಳ್ಳೋದು. ಸೊ ಅದನ್ನು ತಗೊಂಡು ಮತ್ತು ಅಲ್ಲಿಂದ ಡಿಮಾರ್ಟಿಗೆ ಬಂದ್ವಿ. ನನ್ನ ಗಂಡ ನಾನು ಕಾಸಲ್ಲಿ ನಾನೇ ತೊಗೊಂಡ್ರು ಹೇಳೋ ಡೈಲಾಗ್ ಏನಂದರೆ, ಖರ್ಚು ಮಾಡ್ಸೋಕೆ ಬರ್ತಾಳೆ ಅಂತ. ಇದು ಯಾವ ನ್ಯಾಯ ಹೇಳಿ? ಇದೊಂದು ಖಾಲಿ ಪುಟ್ಟಿ ಕೊಟ್ಬಿಟ್ಟು ವೆಯ್ಟ್ ಐತೆ ಹಿಡ್ಕೊ ಅಂದ್ಬಿಟ್ಟು ಹೋಗ್ತಾ ಇರೋದು ಸೀದಾ ನೆಟ್ಟಿಗೆ. ಅದು ಖಾಲಿ ಪುಟ್ಟಿ ವೆಯ್ಟ್ ಅಂತೆ ಅವರಿಗೆ. ಸೊ ನಾವು ಹೋಗಿದ್ದೇ ಏನೋ ತೊಗೊಳಕ್ಕೆ ಅಂತ, ಅಲ್ಲಿ ತೊಗೊಂಡಿದ್ದೇ ಏನೇನೋ. ಸೊ ಅದೆರಡು ಕೀ ಚೈನ್ ತೊಗೊಂಡು, ಮತ್ತು ನನ್ನ ಗಂಡನಿಗೆ ಡೈಲಿ ಯೂಸಿಗೆ ಟೀ ಶರ್ಟ್ ತೊಗೊಂಡು, ಅವ್ರಿಗೆ ಬರ್ತಡೆಗೆ ಬಟ್ಟೆ ಕೊಡ್ಸೋಣ ಅಂದ್ಕೊಂಡು ಹೋಗಿದ್ದು. ಮತ್ತು ನನಗೆ ಬಟ್ಟೆ ತೊಗೋಬೇಕಂತ ಹೋಗಿದ್ದು. ಅದು ಎರಡೂ ತಗೊಳ್ಳಿಲ್ಲ, ಯಾಕಂದರೆ ಇಷ್ಟ ಆಗಿಲ್ಲ. ಇದೊಂದು ಬಟ್ಟೆ ಇಷ್ಟ ಆಯಿತು, ಮಿಡಿ ಥರ ಚೆನ್ನಾಗಿತ್ತು. ಬಟ್ ಅಮೌಂಟ್ ಜಾಸ್ತಿ ಆಯಿತು, 900 ರುಪೀಸ್ ಏನೋ ಇತ್ತು. ಸೊ ಬೇಡ ಅಷ್ಟೊಂದೆಲ್ಲ, ಅದೇ ದುಡ್ಡಿದ್ರೆ ಹೋಗ್ತಿರೋದು ಹೊರಗಡೆ, ಹೆಂಗೋ ಖರ್ಚು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬರೀ ತಿಂಡಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ತೊಗೊಂಡು ಬಂದು ಮನೇಲಿ ನನ್ನ ಗಂಡನ ಹತ್ರ ಪೂಜೆ ಮಾಡಿಸ್ದೆ. ಸೊ ಲಾಂಗ್ ಹೋಗ್ತಾರದಲ್ವಾ, ಸೊ ದೇವ್ರ ಹತ್ರ ಕ್ಷೇಮವಾಗಿ ಕರೆಸ್ಕೊಳ್ಳಪ್ಪ ವಾಪಸ್ಸು ಮನೆಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇಷ್ಟು ತಿಂಡಿ ತೊಗೊಂಡಿರೋದು. ಇಷ್ಟೆಲ್ಲ ತಿಂತೀವೋ ಇಲ್ವ ಗೊತ್ತಿಲ್ಲ. ಸೊ ತೊಗೊಂಡಿದ್ದೀವಿ, ನೋಡೋಣ. ಸೊ ಇವಾಗ ನೈಟು 7:30 ಆಗಿದೆ. ನಾವು ಹೊರಡಬೇಕಾದ್ರೆ ನೀರು ಬಾಟಲೆಲ್ಲ ಇಟ್ಕೊಂಡು ಬ್ಯಾಗ್ ತೊಗೊಂಡು ಹೋಗಿ ಡಿಕ್ಕಿಗೆ ಹಾಕ್ತಾಯಿದ್ದೀವಿ. ಡಿಕ್ಕಿಲಿ ಜಾಗನೇ ಇಲ್ಲ, ಇದಿರೋದು ಗ್ಯಾಸ್ ಸಿಲಿಂಡರ್ ಇರೋದಕ್ಕಿಂತ ಡಿಕ್ಕಿಲಿ ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕಾರ್ ಹತ್ಕೊಂಡು ಹೊರಟ್ವಿ. ನಾವು 8 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ಸೊ ಜಾಮು ಇರುತ್ತೆ ಇವತ್ತು ಶನಿವಾರ ಅಂತ ಅಂದ್ಕೊಂಡ್ವಿ. ಶನಿವಾರ ಏನು ಅಷ್ಟೊಂದು ಜಾಮ್ ಇರಲಿಲ್ಲ ನೆಲಮಂಗಲ ರೋಡಲ್ಲಿ. ಭತ್ತ ತುಮಕೂರು ಬಿಟ್ಟ ಮೇಲೆ ಒಂದು ಟೀಗೆ ಹಾಕಿದ್ವಿ. ಫಸ್ಟ್ ಒಂದು 1 ಅವರ್ ಕೂಡ ಆಗಿಲ್ಲ ಜರ್ನಿ ಸ್ಟಾರ್ಟ್ ಆಗಿ, ಆಗಲೇ ಟೀ ಕುಡ್ಕೊಂಡು ಮತ್ತು ತಂದಿದ್ದ ತಿಂಡಿನಲ್ಲಿ ಒಂದು ತಿಂಡಿ ಖಾಲಿ ಮಾಡಿಕೊಂಡು ಮತ್ತೆ ಹೋಗ್ತಾ ಫ್ಲವರ್ ತಗೊಂಡು ದೇವರಿಗೆ ಹಾಕ್ಕೊಂಡು ಮತ್ತೆ ಶಿರಾ ಹತ್ರ ತಿಂಡಿ ತಿನ್ಕೊಂಡು ಮತ್ತೆ ನೆಕ್ಸ್ಟು ಹಿರಿಯೂರ ಹತ್ರ ಟೀ ಕುಡ್ಕೊಂಡು ಡೈರೆಕ್ಟು ಬಂದ್ವಿ. ಯಾವುದೋ ಚಿತ್ರದುರ್ಗ ರೋಡು. ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ನೋಡ್ಕೊಂಡು ಆ ರೋಡಲ್ಲಿ ಬರೋಕ್ಕೆ ಅಂತ. ಮತ್ತು ಅಲ್ಲಿಂದ ಡೈರೆಕ್ಟ್ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಡೈರೆಕ್ಟ್ ಸಿಗಂದೂರು ಬ್ರಿಡ್ಜು. ಇಷ್ಟು ಚೆಂದ ಕಾಣಿಸ್ತಿದೆ ನೋಡಿ, ಖಾಲಿ ರೋಡು.